ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಪದ್ಮನಾಭನಗರ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ರವರ ಕಚೇರಿಯಲ್ಲಿ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸಿದರು. ಶಾಸಕ ಹಾಗೂ ಕ್ಷೇತ್ರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಚಾಲನೆ ನೀಡಿ ಪ್ರಧಾನಮಂತ್ರಿರವರ ಬಗ್ಗೆ ಗುಣಗಾನ ಮಾಡಿದರು. ಪದ್ಮನಾಭನಗರ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರವರು ಮಾತನಾಡಿ, ನರೇಂದ್ರ ಮೋದಿರವರ ಆಶಯದಂತೆ ನಮ್ಮ ಜನಪ್ರಿಯ ನಾಯಕರಾದ ಆರ್ ಅಶೋಕ್ ರವರ ಮಾರ್ಗದರ್ಶನದಂತೆ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೂರಾರು ಜನರು ಆಗಮಿಸಿ ಇದರ ಉಪಯೋಗ ಪಡೆದುಕೊಂಡರು. ಮಾಜಿ ಕಾರ್ಪೊರೇಟರ್ಗಳು, ಮುಖಂಡರು ಭಾಗವಹಿಸಿದ್ದರು. ರಾಷ್ಟ್ರ ಮಟ್ಟದಿಂದ ಹಿಡಿದು ವಾರ್ಡ್ ಮಟ್ಟದವರೆಗೂ ಕೂಡ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ವರೆಗೂ ಸೇವಾ ಪಾಕ್ಷಿಕ 2025 ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದರಂತೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ಶಾಸಕರಾದ ಶ್ರೀ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ತಾಯಿಗೊಂದು ಸಸಿ ತರ ಸುಮಾರು ನಮ್ಮ 8 ವಾರ್ಡ್ಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಕೂಡ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಗವಿಕಲರ ಜನಗಳಿಗೆ, ವಿಚಲಿತ ಅಂಗವಿಕಲರ ಜನಗಳಿಗೆ ನಾವು ಹಣ್ಣು ಹಂಪಲು ಕೊಡುವಂಥದ್ದು, ಊಟದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇಡೀ 8 ವಾರ್ಡ್ಗಳಲ್ಲಿ ನಮ್ಮ ಶಾಸಕರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರ ಜೊತೆಗೆ ಮಾಡಿದ್ದೇವೆ. ಹಾಗೆಯೇ ಕೂಡ ಇವತ್ತೊಂದು ದಿವಸ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ವಿಶೇಷವಾಗಿ ಈಗಾಗಲೇ ಸುಮಾರು ಒಂದು 400ರಿಂದ 500 ಜನ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ರಕ್ತದಾನವನ್ನು ಕೂಡ ಸುಮಾರು 40ರಿಂದ 50 ಜನ ಯುವಕರು ಕೊಟ್ಟಿದ್ದಾರೆ. ಇದೊಂದು ವಿಶಿಷ್ಟವಾದ ಒಂದು ಆರೋಗ್ಯ ಶಿಬಿರ. ಇದರಲ್ಲಿ ನಮ್ಮದು ಎತ್ತರ ಆಗಲಿ, ತೂಕ, ರಕ್ತದೂತ, BP, ECG, ಕೊಲೆಸ್ಟ್ರಾಲ್, ಡೆಂಟಲ್ಲು, ಐ ಮತ್ತು ಗ್ಯಾಸ್ಟ್ರೋ ಎಂಟ್ರಾಲಜಿ ಈ ಥರ ಸುಮಾರು 15ರಿಂದ 20 ಸೇವೆಗಳನ್ನು ನಾವು ಇವತ್ತು ಈ ಆರೋಗ್ಯ ಶಿಬಿರಗಳಲ್ಲಿ ನಾವು ನಡೆಸ್ತಾ ಬಂದಿದ್ದೀವಿ. ಹಾಗೆಯೇ ಕೂಡ ವಿಶೇಷವಾಗಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮವಾದ ಆಟಗಾರರಾಗಿರ್ಬೋದು, ಅವರಿಗೆ ರಾಜ್ಯ ಆಗಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದವರಿಗೆ ನಾವು ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡಿದ್ದೀವಿ. ಹೀಗೆ ಮುಂದಿನ ದಿನಗಳಲ್ಲಿ ಅಕ್ಟೋಬರ್ 2ನೇ ತಾರೀಕು ನಾವು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಹಾಗೂ ಗಾಂಧಿ ಜಯಂತಿಯ ದಿನ. ಅವತ್ತಿನ ದಿವಸ ನಾವು ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಹಾಗೇನೆ ನಾವು GST ವಿಜಯೋತ್ಸವನ ಕೂಡ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಆ GST ದರಗಳ ಬಗ್ಗೆ ಮೊದಲೇನು ರೇಟ್ ಇತ್ತು, ಇವತ್ತೇನು ರೇಟ್ ಇದೆ ಅದನ್ನ ವಿವರವಾಗಿ ಕೊಟ್ಟು ಎಲ್ಲ ಕಡೆಯೂ ಪಟಾಕಿಗಳನ್ನು ಹೊಡೆದು ಸಿಹಿಯನ್ನು ಹಂಚಿ ಸಾರ್ವಜನಿಕರಿಗೆ GSTಯ ಕಡಿಮೆ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಆಗಿದೆ ಅನ್ನೋದನ್ನ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿದ್ವಿ. ಹಾಗಾಗಿ ಬಹಳ ಅರ್ಥಪೂರ್ಣವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಪಾಕ್ಷಿಕ 2025 ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬದಿಂದ ಗಾಂಧಿ ಜಯಂತಿವರೆಗೂ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಾವು ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, ಎಲ್ಲ ವಾರ್ಡಿನ ಅಧ್ಯಕ್ಷಗಳು, ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರು, ಪ್ರಧಾನಗಳು, ಉಪಾಧ್ಯಕ್ಷಗಳು, ಮಹಿಳಾ ಮೋರ್ಚಾದವರು, ಯುವ ಮೋರ್ಚಾದವರು, OBC ಮೋರ್ಚಾದವರು ಎಲ್ಲರೂ ಸೇರಿಕೊಂಡು ಈ ಸೇವಾ ಪಾಕ್ಷಿಕನ ಬಹಳ ವಿಜೃಂಭಣೆಯಿಂದ ನಮ್ಮ ಪದ್ಮನಾಭನಗರದಲ್ಲಿ ಯಶಸ್ವಿಯನ್ನು ಗಳಿಸಿದೆ. ದಸರಾ ಮತ್ತೆ ವಿಜಯದಶಮಿ ನಿಮಗೆಲ್ಲ ತಿದ್ದಂಗೆ ನಾಡು ಹಬ್ಬ
ದಸರಾ ಈಗಾಗಲೇ ಪ್ರಾರಂಭವಾಗಿದೆ. ಮುಂದಿನ 2ನೇ ತಾರೀಕು ವಿಜಯದಶಮಿ ಇದೆ. ಸಮಸ್ತ ಕರ್ನಾಟಕದ ಜನಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತಾಯಿ ಚಾಮುಂಡೇಶ್ವರಿ ನೀಡಲಿ. ಎಲ್ಲರೂ ಆರೋಗ್ಯವಾಗಿರಲಿ. ಮತ್ತು ಇಡೀ ಎಲ್ಲೂ ಕೂಡ ಯಾವುದೇ ಆರೋಗ್ಯ ಎಲ್ಲರೂ ಆರೋಗ್ಯ ಸೌಭಾಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹೇಳಿ.